ನಮಸ್ಕಾರ. ಮನೆ ಗೃಹಿಣಿ ಚಾನಲ್ಗೆ ಪ್ರೀತಿ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಬಾಯಲ್ಲಿಟ್ಟರೆ ಬೆಣ್ಣೆಯಂತೆ ಕರಗೋಗುವಂಥ ಒಂದು ಬರ್ಫಿ ರೆಸಿಪಿ. ಪಾಕ ಕೂಡ ಮಾಡುವಂಥ ಜಂಜಾಟ ಬೇಡ, ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಹೆಚ್ಚು ತುಪ್ಪ ಕೂಡ ಬಳಸದೆ ಈ ಒಂದು ಟ್ರಿಕ್ಕನ್ನು ನೀವು ಬಳಸಿ ಇವತ್ತಿನ ಬರ್ಫಿನ ಟ್ರೈ ಮಾಡಿ ನೋಡಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾವುದೇ ಒಂದು ಬೇಕ್ರಿ ಮೈಸೂರು ಪಾಕಗಿಂತನೂ ಕೂಡ ರುಚಿಲಿ ಕಡಿಮೆ ಇರೋದಿಲ್ಲ. ಇವತ್ತಿನ ಬರ್ಫಿ ನೀವು ತಿಂದರೆ ಖಂಡಿತವಾಗ್ಲೂ ಮೈಸೂರು ಪಾಕ ಅಷ್ಟೇ ಟೇಸ್ಟನ್ನು ಕೊಡುತ್ತೆ. ಅದೇ ಒಂದು ರುಚಿಯಲ್ಲಿ ಇವತ್ತಿನ ಬರ್ಫಿ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಇಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿಗೆ 1 ಕಪ್ಗಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ತುಪ್ಪನ ನಾನಿಲ್ಲಿ ತಗೊಂಡಿದ್ದೀನಿ. ಇಲ್ಲಿ ನೀವು ತಿಳಿ ಮಾಡಿರುವಂಥ ತುಪ್ಪ ತಗೊಳ್ಳೋದಾದರೆ ಪೂರ್ತಿಯಾಗಿ 1 ಕಪ್ ಆಗುವಷ್ಟು ತುಪ್ಪನ ತಗೊಳ್ಬಹುದು. ಇದಕ್ಕೆ ಇವಾಗ ಅಳತೆಯಾಗಿ 3 ಕಪ್ ಆಗುವಷ್ಟು ಹಸಿ ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ಕಡಲೆ ಹಿಟ್ಟನ್ನು ನಾನು ಸೋಸ್ಕೊಂಡು ತಗೊಂಡಿದ್ದೀನಿ ಚಾಣಿ ಮಾಡಿ. ತುಪ್ಪದಲ್ಲಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಲೋ ಫ್ಲೇಮ್ನಲ್ಲಿ ಕೈ ಬಿಡದೇ ಇದೇ ಥರ ನಿಧಾನವಾಗಿ ಹದವಾಗಿ ಕಡಲೆ ಹಿಟ್ಟನ್ನು ಹುರ್ಕೊಳ್ಬೇಕಾಗುತ್ತೆ. ಫಸ್ಟಿಗೆ ಇಲ್ಲಿ ತುಪ್ಪದಲ್ಲಿ ಕಡಲೆ ಹಿಟ್ಟು ಮಿಕ್ಸ್ ಆದಾಗ ಈ ಥರ ಉದ್ರುದ್ರಾಗಿ ಕಾಣ್ತಾ ಇರುತ್ತೆ. ನಂತರ ಇದು ಇದೇ ಥರ ನಾವು ಕಂಟಿನ್ಯೂಸ್ ಆಗಿ ಹುರಿತಾ ತುಪ್ಪ ಅನ್ನೋದು ರಿಲೀಸ್ ಆಗಿ ಕಡಲೆ ಹಿಟ್ಟು ಪೂರ್ತಿಯಾಗಿ ಒಂದು ಸ್ವಲ್ಪ ತೆಳ್ಳಗಾಗಬೇಕು. ಅಲ್ಲಿವರೆಗೂ ಇದೇ ಥರ ನಾವು ಹುರ್ಕೊಳ್ಬೇಕಾಗುತ್ತೆ. ಆದಷ್ಟು ದಪ್ಪ ತಳ ಇರುವಂಥ ಪಾತ್ರೆನ ತಗೊಂಡ್ರೆ ಒಳ್ಳೆಯದು. ನೋಡ್ತಾ ಇರ್ಬೋದು ಇವಾಗ ಇಲ್ಲಿ ಹುರಿತಾ ಸ್ವಲ್ಪ ತುಪ್ಪ ಅನ್ನೋದು ರಿಲೀಸ್ ಆಗ್ತಾ ಇದೆ. ಕಡಲೆ ಹಿಟ್ಟು ಕೂಡ ಸ್ವಲ್ಪ ತೆಳ್ಳಗಾಗ್ತಾ ಇದೆ. ಇಲ್ಲಿ ನಾನು ಮತ್ತೆ ಒಂದು ಅರ್ಧ ಚಮಚ ಆಗೋಷ್ಟು ತುಪ್ಪನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದ್ರ ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ತೆಳ್ಳಗಾಗಬೇಕು. ಹಾಗಾಗಿ ಗ್ಯಾಸ್ ಫ್ಲೇಮನ್ನು ಯಾವುದೇ ಕಾರಣಕ್ಕೂ ಮೀಡಿಯಮ್ಮು ಅಥವಾ ಹೈ ಮಾಡೋಕ್ಕೆ ಹೋಗ್ಬೇಡಿ. ಲೋ ಫ್ಲೇಮ್ನಲ್ಲೇ ಈ ಒಂದು ಪ್ರೊಸೀಜರ್ನ ನಾವು ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ ಇವಾಗ ಕಡಲೆ ಹಿಟ್ಟು ಯಾವ ಥರ ತೆಳ್ಳಗಾಗಿದೆ ಅಂತ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟು ರೆಡಿ ಆಗಬೇಕು. ಮತ್ತೆ ಇದನ್ನು 1-2 ನಿಮಿಷಗಳ ಕಾಲ ಕೈ ಬಿಡದೇನೆ ಇದೇ ಥರ ಹುರಿತಾ ಸ್ವಲ್ಪ ಕಡಲೆ ಹಿಟ್ಟು ನೋಡಿ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಹುರಿತಾನೆ ಇರಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ಬರ್ಫಿ ರೆಡಿ ಆಗುತ್ತೆ. ಇದು ಇವಾಗ ಕಲರ್ ಕೂಡ ಚೆನ್ನಾಗಿ ರೆಡಿಯಾಗಿದೆ. ಇಲ್ಲಿ ನಾನು ಸ್ವಲ್ಪ ಬಟ್ಲಲ್ಲಿ ನೀರನ್ನು ತಗೊಂಡು ಈ ಥರ ಕೈಯಿಂದ ಸ್ವಲ್ಪ ಚಿಮುಕಿಸಿ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಬೇಡ, ಸ್ವಲ್ಪ ನೀರನ್ನು ಚಿಮುಕಿಸಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ನೀರನ್ನು ತಗೊಂಡು ಮತ್ತೆ ಚಿಮುಕಿಸಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ ಕಡಲೆ ಹಿಟ್ಟಿನಲ್ಲಿ ಸ್ವಲ್ಪ ಲೈಟಾಗಿ ರವೆ ಥರ ಟೆಕ್ಸ್ಚರ್ ಫಾರ್ಮ್ ಆಗುತ್ತೆ. ಬರ್ಫಿ ತಿಂತಿರ್ಬೇಕಾದ್ರೆ ಬಾಯಿಗೆ ಅಂಟೋ ಥರ ಆಗಲಿ ನಾಲ್ಗೆಗೆ ವರ್ಕೊಳ್ಳೋ ಥರ ಆಗಲಿ ಆಗೋದಿಲ್ಲ. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಒಂದು ಪ್ರೊಸೀಜರ್ ಆದಮೇಲೆ ನಂತರ ನಾನಿಲ್ಲಿ 1 ಕಪ್ ಆಗುವಷ್ಟು ಮಿಲ್ಕ್ ಪೌಡ್ರನ್ನು ತಗೊಂಡಿದ್ದೀನಿ. ಯಾವ ಬ್ರ್ಯಾಂಡ್ ಆದರೂ ಕೂಡ ಓಕೆ. ಇಲ್ಲಿ ಒಟ್ಟಿಗೆ ಸೇರಿಸ್ತಾ ಇಲ್ಲ, ಒಂದು ಅರ್ಧದಷ್ಟು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಲ್ಕ್ ಪೌಡ್ರ್ ಹಾಕೋದ್ರಿಂದ ಟೇಸ್ಟು ಸಖತ್ತಾಗಿ ಬರುತ್ತೆ. ಬೇಕರಿಗಳಲ್ಲಿ ಕೊಂಡು ತರುವಂತಹ ಮೈಸೂರು ಪಾಕ್ ಅಷ್ಟೇ ಟೇಸ್ಟ್ ಬರುತ್ತೆ. ಖಂಡಿತನೂ ಕೂಡ ಟ್ರೈ ಮಾಡಿ ನೋಡಿ, ಇದರ ರುಚಿ ನಿಮಗೆ ಗೊತ್ತಾಗುತ್ತೆ. ಇನ್ನುಳಿದಂಥ ಮಿಲ್ಕ್ ಪೌಡ್ರನ್ನು ಕೂಡ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದೇ ಥರ ಕಂಟಿನ್ಯೂಸ್ ಆಗಿ ಹುರಿತಿರ್ಬೇಕಾಗುತ್ತೆ. ಒಂದು 3-4 ನಿಮಿಷ ತುಪ್ಪ ಸ್ವಲ್ಪ ರಿಲೀಸ್ ಆಗಿ ಮತ್ತೆ ಇದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದೇ ಥರ ಹುರಿತಿರ್ಬೇಕಾಗುತ್ತೆ. ನಿಮ್ಮ ಹತ್ರ ಮಿಲ್ಕ್ ಪೌಡ್ರ್ ಇಲ್ಲ ಅನ್ನೋದಾದರೆ ಇಲ್ಲಿ ಕಡಲೆ ಹಿಟ್ಟಿನ ಪ್ರಮಾಣನ ನೀವು ಜಾಸ್ತಿ ಮಾಡ್ಕೊಳ್ಬಹುದು. ಬರೀ ಕಡಲೆ ಹಿಟ್ಟಿನಲ್ಲೂ ಕೂಡ ಈ ಒಂದು ರೆಸಿಪಿಯನ್ನು ನೀವು ಟ್ರೈ ಮಾಡ್ಬೋದು. ಇವಾಗ ನೋಡ್ತಾ ಇದ್ದೀರಲ್ಲ ಹುರಿತಾ ಸ್ವಲ್ಪ ತುಪ್ಪ ಅನ್ನೋದು ರಿಲೀಸ್ ಆಗಿದೆ. ಹಾಗೆಯೇ ಸಾಫ್ಟ್ ಆಗೋ ಕೂಡ ರೆಡಿಯಾಗಿದೆ. ಇದಿವಾಗ ಆಗಿದೆ. ಸ್ಟವ್ನ ಆಫ್ ಮಾಡಿ ಮತ್ತೆ ಇದನ್ನು ಸ್ವಲ್ಪ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ದಪ್ಪ ತಳ ಪಾತ್ರೆ ಆಗಿರೋದ್ರಿಂದ ಪಾತ್ರೆ ಇನ್ನೂ ಬಿಸಿಯಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ಥರ ಹಿಟ್ಟು ಹುರಿದಾಗಿದೆ ಅಂತ. ಸ್ವಲ್ಪ ಲೈಟಾಗಿ ರವೆ ಥರ ಟೆಕ್ಸ್ಚರ್ ಫಾರ್ಮ್ ಆಗಿದೆ. ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ನಾವು ಮಾಡುವಂಥ ಬೇಸನ್ ಬರ್ಫಿ ಅಥವಾ ಬೇಸನ್ ಚಿಕ್ಕಿ ರೆಸಿಪಿಗೆ. ಇಲ್ಲಿ ಬಿಸಿ ಸ್ವಲ್ಪ ಕಡಿಮೆ ಆಗೋವರೆಗೂ ಇದನ್ನು ಸ್ವಲ್ಪ ಆರೋದಕ್ಕೆ ಬಿಡಬೇಕಾಗುತ್ತೆ. ಹಾಗಂತ ನಾವು ತೀರ ತಣ್ಣಗೆ ಮಾಡ್ಕೊಳ್ಬಾರ್ದು. ಇದು ಸ್ವಲ್ಪ ಬಿಸಿಯಾಗಿಯೇ ಇರಬೇಕು. ಯಾಕಂದರೆ ಇಲ್ಲಿ ನಾವು ಪಾಕನ ರೆಡಿ ಮಾಡ್ಕೊಳ್ದೆ ಈ ಒಂದು ಬರ್ಫಿನ ರೆಡಿ ಮಾಡ್ತಿರೋದ್ರಿಂದ ಈ ಹಿಟ್ಟು ಸ್ವಲ್ಪ ಬಿಸಿಯಾಗಿಯೇ ಇರಬೇಕು. ಇವಾಗ ಪುಡಿ ಮಾಡಿರುವಂತಹ ಸಕ್ಕರೆನ 3 ಕಪ್ ಆಗುವಷ್ಟು ಅಳತೆ ಮಾಡಿ ಸೇರಿಸ್ತಾ ಇದ್ದೀನಿ. ಫಸ್ಟಿಗೆ 3 ಕಪ್ ಆಗುವಷ್ಟು ಸಕ್ಕರೆ ಪುಡಿನ ಸೇರಿಸಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಟ್ಟಾರೆಯಾಗಿ 4 ಕಪ್ ಆಗುವಷ್ಟು ಸಕ್ಕರೆ ಪುಡಿನ ಸೇರಿಸಿದ್ದೀನಿ.
ರುಚಿ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನೋಡಿ, ಈ ಥರ 2 ಅಂಗೈನಿಂದ ಹಿಟ್ಟನ್ನು ಈ ಥರ ನಾವು ಉಜ್ಜಿ ಸಕ್ಕರೆ ಅನ್ನೋದು ಪೂರ್ತಿಯಾಗಿ ಹಿಟ್ಟಿನಲ್ಲಿ ಚೆನ್ನಾಗಿ ಬೆರಿಬೇಕು. ಇದೇ ಥರ ಕಂಟಿನ್ಯೂಸ್ ಆಗಿ 1-2 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೂಪರಾಗಿ ಸಕ್ಕರೆ ಅನ್ನೋದು ಬೆರೆಯುತ್ತೆ. ಇಲ್ಲಿ ಸಕ್ಕರೆ ಬೇಡ ಅಂದರೆ ನೀವು ಬೆಲ್ಲನೂ ಕೂಡ ಪುಡಿ ಮಾಡಿ ಸೇರಿಸ್ಕೊಳ್ಬೋದು. ಕಂಪ್ಲೀಟಾಗಿ ಇಲ್ಲಿ ಸಕ್ಕರೆ ಅನ್ನೋದು ನಾನು ಮಿಕ್ಸ್ ಮಾಡ್ಕೊಂಡಾಗಿದೆ. ರುಚಿ ಕೂಡ ಕರೆಕ್ಟಾಗಿತ್ತು. ಇಲ್ಲಿ ತೀರಾ ಗಟ್ಟಿ ಅಂತ ಅನಿಸಿದ್ರೆ ಮತ್ತೆ ಸ್ವಲ್ಪ ತುಪ್ಪನ ಬೆರೆಸಿ ನೀವು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳ್ಬೋದು. ಇಲ್ಲಿ ನನಗೇನು ಆ ಥರ ಗಟ್ಟಿ ಅಂತ ಅನ್ನಿಸ್ಲಿಲ್ಲ. ಇವಾಗ ಬರ್ಫಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಬಾಕ್ಸನ್ನು ತೊಗೊಂಡಿದ್ದೀನಿ. ಬಾಕ್ಸಲ್ಲಿ ನಾನು ಬಟರ್ ಪೇಪರ್ನ ಸೇರಿಸಿ ಇವಾಗ ರೆಡಿ ಮಾಡಿಟ್ಟಂಥ ಬೇಸನ್ ಮಿಕ್ಸ್ಚರ್ನ ಸೇರಿಸ್ತಾ ಇದ್ದೀನಿ. ಕೈನಿಂದ ಸ್ವಲ್ಪ ಉದ್ರುದ್ರಾಗಿ ಮಾಡ್ಕೊಳ್ತಾ ಈಕ್ವಲ್ ಆಗಿ ಎಲ್ಲ ಕಡೆನೂ ನಾನಿಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇವಾಗ ಈ ಥರ ಒಂದು ಸ್ಟೀಲ್ ಬಟ್ಲನ್ನು ತಗೊಂಡು ನೋಡ್ತಾ ಇದ್ದಲ್ಲ, ಈ ಥರ ಮೇಲ್ಗಡೆ ಸ್ಮೂತಾಗಿ ಇದನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರ್ಫಿ ಸೆಟ್ ಆಗುತ್ತೆ. ಜಾಸ್ತಿ ಸಮಯ ಏನು ತಗೊಳ್ಳೋದಿಲ್ಲ. ಚೆನ್ನಾಗಿದನ್ನು ನಾವು ಎಲ್ಲ ಕಡೆಯಲ್ಲೂ ಪ್ರೆಸ್ ಮಾಡ್ತಾ ಸಮನಾಗಿ ಸ್ಮೂತಾಗಿ ಮಾಡಿಕೊಂಡ್ರೆ ಬರ್ಫಿ ಅನ್ನೋದು ಬೇಗನೆ ರೆಡಿ ಮಾಡ್ಕೊಳ್ಬೋದು. ಈ ಬರ್ಫಿ ಸೆಟ್ ಆಗೋದಕ್ಕೆ 2 ಗಂಟೆಗಳ ಕಾಲ ಹಾಗೇನೆ ಬಿಟ್ಟಿದ್ದೀನಿ. 2 ಗಂಟೆ ನಿಮ್ಮ ಹತ್ರ ಸಮಯ ಇಲ್ಲ ಅಂದರೆ 1 ಗಂಟೆ ಅಥವಾ ಅರ್ಧ ಗಂಟೆನಾದರೂ ಬಿಟ್ಟು ತೆಕ್ಕೊಳ್ಬಹುದು. ಕಂಪ್ಲೀಟಾಗಿ ಇದು ಇವಾಗ ಸೆಟ್ ಆಗಿದೆ. ನೋಡಿ, ನಾನಿಲ್ಲಿ ಡಿಮೋಲ್ಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸುತ್ತಲೂ ಈ ಥರ ಸಡಿಲ ಮಾಡಿಕೊಂಡು ಇವಾಗ ಒಂದು ತಟ್ಟೆನ ತಗೊಂಡು ಮೇಲ್ಗಡೆಯಿಂದ ಈ ಥರ ಮುಚ್ಚಿ ಉಲ್ಟಾ ಮಾಡಿದ್ರೆ ಸಾಕು. ತುಂಬಾ ಈಸಿಯಾಗಿ ಬರ್ಫಿ ಬಂದುಬಿಡುತ್ತೆ. ನೋಡ್ತಾ ಇದ್ರಲ್ಲ ಎಷ್ಟು ಸೂಪರಾಗಿ ಸೆಟ್ ಆಗಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ಇವತ್ತಿನ ಮಿಲ್ಕ್ ಬೇಸನ್ ಬರ್ಫಿ ಅಷ್ಟೇ ರುಚಿಕರವಾಗಿ ಕೂಡ ಇರುತ್ತೆ. ಖಂಡಿತನೂ ಕೂಡ ಟ್ರೈ ಮಾಡಿ ನೋಡಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಪಾಕ ಮಾಡಬೇಕು ಅನ್ನೋ ಟೆನ್ಷನ್ ಕೂಡ ಇರೋದಿಲ್ಲ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರೇ ಅನಿಸುತ್ತೆ ಇಲ್ಲಿ ಮೈಸೂರು ಪಾಕ್ ಹಾಗೇ ಟೆಕ್ಸ್ಚರ್ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ. ತಿಂತಾ ಇದ್ದರೆ ನಿಮ್ಮ ಕೈನೂ ನಿಲ್ಸೋಕ್ಕಾಗಲ್ಲ, ಬಾಯಿನೂ ಕಟ್ಟೋಕ್ಕಾಗಲ್ಲ. ಕೈ ಬಾಯಿಗೂ ಜಗಳ ಅಂತಲೇ ಹೇಳ್ಬೋದು. ಬೇಕ್ರಿಗಳಲ್ಲಿ ಕೊಂಡು ತರುವಂತಹ ಮೈಸೂರು ಪಾಕಷ್ಟೇ ಟೇಸ್ಟ್ ಕೊಡುತ್ತೆ. ಖಂಡಿತನೂ ಕೂಡ ಟ್ರೈ ಮಾಡಿ ನೋಡಿ. ನೀವು ಮತ್ತೆ ಮತ್ತೆ ಮಾಡ್ತೀರಾ ಈ ಒಂದು ರೆಸಿಪಿನ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ಬಾಯಿಗಿಟ್ಟರೆ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನನ್ನ ಮಗ ಅಂತೂ ಆಲ್ರೆಡಿ ಅರ್ಧ ಖಾಲಿನೇ ಮಾಡಿಬಿಟ್ಟಿದ್ದಾನೆ. ಎಷ್ಟು ಸ್ಮೂತಾಗಿ ಮತ್ತು ಸಾಫ್ಟಾಗಿ ಬಂದಿದೆ ಅಂತ ನೋಡ್ಬೋದು. ಜಾಸ್ತಿ ಪದಾರ್ಥಗಳು ಬೇಕಾಗೋದಿಲ್ಲ. ಕಡಿಮೆ ತುಪ್ಪದಲ್ಲಿ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಈ ಒಂದು ಬರ್ಫಿ ಅಥವಾ ಚಿಕ್ಕಿನ ನೀವು ರೆಡಿ ಮಾಡ್ಕೊಳ್ಬಹುದು. ಇಲ್ಲಿ ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ. ಬೇಕು ಅಂದರೆ ನೀವು ಡ್ರೈ ಫ್ರೂಟ್ಸ್ಗಳನ್ನು ಆ್ಯಡ್ ಮಾಡಿ ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ತುಪ್ಪ ಹಾಗೆ ಕಡಲೆ ಹಿಟ್ಟನ್ನು ಕೂಡ ಚೆನ್ನಾಗಿ ಹುರಿದು ಮಾಡಿರೋದ್ರಿಂದ ಇದನ್ನು ನೀವು ಒಂದು ಏರ್ಟೈಟ್ ಕಂಟೈನರ್ನಲ್ಲಿಟ್ಟು 15ರಿಂದ 20 ದಿನಗಳವರೆಗೆ ಸ್ಟೋರ್ ಮಾಡಿ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ರೆಸಿಪಿ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು.